ಒಮ್ಮೆ ನಿಮ್ಗೂ ಈ ಪ್ರಶ್ನೆ ಬಂದಿರಬಹುದು, ಚಂದ್ರನ್ ಮೇಲೆ ಇಷ್ಟು ದಾಗಗಳು ಯಾಕೆ? ಆ ದಾಗಗಳು ನಿಜವಾಗಿ ಕೋಟಿ ಕೋಟಿ ವರ್ಷಗಳ ಹಿಂದಿನ ಮಹಾನಾಶದ ಗುರುತುಗಳು. ಇವುಗಳನ್ನ ಇಂಪ್ಯಾಕ್ಟ್ ಕ್ರೇಟರ್ಸ್ ಅಂತ ಕರೀತಾರೆ. ಸ್ಪೇಸ್ ನಿಂದ ಬರುವ ಅಸ್ಟರಾಯ್ಡ್ಸ್ ಚಂದ್ರನಿಗೆ ಡಿಕ್ಕಿ ಹೊಡೆದಾಗ ಇವು ಉಂಟಾಗ್ತವೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಇದು ಚಂದ್ರನಿಗೆ ಮಾತ್ರ ಆಗಿಲ್ಲ, ನಮ್ಮ ಭೂಮಿಯೂ ಕೂಡ ಸ್ಪೇಸ್ ನಲ್ಲಿ ಸುತ್ತುತ್ತಿರುವ ಒಂದು ಟಾರ್ಗೆಟ್. ಒಮ್ಮೆ ಕಲ್ಪನೆ ಮಾಡಿ, ಮೌಂಟ್ ಎವರೆಸ್ಟ್ ಅಷ್ಟು ದೊಡ್ಡ ಕಲ್ಲು ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಬಂದು ಭೂಮಿಗೆ ಬಡಿದ್ರೆ ನಗರಗಳು ನಾಶವಾಗೋದು ಸಣ್ಣ ವಿಷಯ. ಪೂರ್ಣ ಪ್ರದೇಶಗಳು ಧ್ವಂಸ, ಸಮುದ್ರಗಳು ಕುದಿಯುತ್ತವೆ, ಆಕಾಶ ಕಪ್ಪಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಭೂಮಿಯ ಮೇಲಿರುವ ಅಂಥ ಭಯಾನಕ ಗುರುತುಗಳ ಬಗ್ಗೆ ಮಾತಾಡ್ತೀವಿ. ಇಂಪ್ಯಾಕ್ಟ್ ಕ್ರೇಟರ್ಸ್. ಮೊದಲು ಸೌತ್ ಆಫ್ರಿಕಾ. ಅಲ್ಲಿದೆ ವಿಶ್ವದ ಅತ್ಯಂತ ಹಳೆಯ ದೊಡ್ಡ ಕ್ರೇಟರ್, ವ್ರೆಡೆಫೋರ್ಟ್ ಕ್ರೇಟರ್. ಸುಮಾರು 2 ಅಬ್ಜ ವರ್ಷಗಳ ಹಿಂದೆ ಜೀವ ಕೇವಲ ಸಣ್ಣ ಸೆಲ್ಗಳ ರೂಪದಲ್ಲಿ ಇದ್ದಾಗ 15 ಕಿಲೋಮೀಟರ್ ದೊಡ್ಡ ಅಸ್ಟರಾಯ್ಡ್ ಭೂಮಿಗೆ ಬಡಿದು ಬಿಡ್ತು. ಆ ಡಿಕ್ಕಿ ನ್ಯೂಕ್ಲಿಯರ್ ಬಾಂಬ್ಗಿಂತ ಲಕ್ಷಾಂತರ ಪಟ್ಟು ಶಕ್ತಿಶಾಲಿ. 300 ಕಿಲೋಮೀಟರ್ ಅಗಲ. ಇದನ್ನ ನೆಲದಿಂದ ನೋಡೋದು ಅಸಾಧ್ಯ. ನೋಡ್ಬೇಕಂದ್ರೆ ಸ್ಪೇಸ್ಗೆ ಹೋಗ್ಬೇಕು. ಇಂದು ಗಾಳಿ, ಮಳೆ ಇದರ ಅಂಚುಗಳನ್ನ ಅಳಿಸಿಬಿಟ್ಟಿವೆ. ಆದ್ರೆ ವಿಜ್ಞಾನಿಗಳಿಗೆ ಇದು ಇನ್ನೂ ಒಂದು ಓಪನ್ ಬುಕ್, ಭೂಮಿಯ ಇತಿಹಾಸದ ಕಥೆ. ಈಗ ಕ್ಯಾನಡಾ, ಸಡ್ಬರಿ ಕ್ರೇಟರ್. ಇದು ಸ್ವಲ್ಪ ವಿಭಿನ್ನ ಕಥೆ. ಇಲ್ಲಿ ಬಂದ ನಾಶವೇ ಜನರಿಗೆ ಸಂಪತ್ತು ಕೊಟ್ಟಿತು. 1.5 ಅಬ್ಜ ವರ್ಷಗಳ ಹಿಂದೆ ಒಂದು ದೊಡ್ಡ ಕಾಮೆಟ್ ಇಲ್ಲಿ ಬಡಿದು ಬಿಟ್ಟಿತು. ಭೂಮಿಯ ಹೊರಪದರ ಕರಗಿ ಹೋಯಿತು. ಅದರೊಳಗಿನ ಲೋಹಗಳು ಮೇಲಕ್ಕೆ ಬಂದವು. ಇಂದು ಜಗತ್ತಿನ ಬಹಳಷ್ಟು ನಿಕಲ್, ಕಾಪರ್ ಇಲ್ಲಿಂದಲೇ ಬರ್ತವೆ. ಒಮ್ಮೆ ನಾಶ, ಇಂದು ಆರ್ಥಿಕ ಶಕ್ತಿ. ಅಲ್ಲಿನ ಜನರು ಹೇಳ್ತಾರೆ, ನಾವು ಸ್ಪೇಸ್ ಗಿಫ್ಟ್ ಮೇಲೆ ಬದುಕ್ತಿದ್ದೇವೆ. ಆದ್ರೆ ಅದು ಬಿದ್ದಾಗ ನರಕ, ಎಲ್ಲೆಲ್ಲೂ ಬೆಂಕಿ, ಕರಗಿದ ಲಾವಾ ಮಾತ್ರ. ಈಗ ಅತ್ಯಂತ ಭಯಾನಕ ಕಥೆ, ಮೆಕ್ಸಿಕೋ. ಆ ಕಾಲದಲ್ಲಿ ಭೂಮಿಯ ಮೇಲೆ ಡೈನೋಸರ್ಗಳ ಆಳ್ವಿಕೆ. ದೊಡ್ಡವು, ಬಲಿಷ್ಠವು, ಅವರಿಗೆ ಯಾರೂ ಎದುರಿಲ್ಲ ಅನಿಸ್ತಿರಬಹುದು. ಆದ್ರೆ ಒಂದು ದಿನ ಸ್ಪೇಸ್ ನಿಂದ ಬಂದಿತು ಚಿಕ್ಸುಲಿಬ್ ಅಸ್ಟರಾಯ್ಡ್. 6.5 ಕೋಟಿ ವರ್ಷಗಳ ಹಿಂದೆ ಇದು ಯುಕಾಟಾನ್ ಪ್ರಾಯದ್ವೀಪಕ್ಕೆ ಬಡಿದಾಗ ಜಗತ್ತೇ ಬದಲಾಯಿತು. ಭಾರೀ ಧೂಳು ಆಕಾಶಕ್ಕೆ ಏರಿತು. ವರ್ಷಗಳ ಕಾಲ ಭೂಮಿ ಕತ್ತಲಿನಲ್ಲಿ ಮುಳುಗಿತು. ಸೂರ್ಯನ ಬೆಳಕು ನಿಂತು ಹೋಯಿತು. ಮರಗಳು ಸತ್ತು ಹೋದವು. ಅವುಗಳನ್ನ ತಿನ್ನುವ ಪ್ರಾಣಿಗಳು ಕೂಡ. ಸಮುದ್ರಗಳಲ್ಲಿ ಭಾರೀ ಸುನಾಮಿಗಳು ಖಂಡಗಳನ್ನೇ ನಾಶ ಮಾಡಿದವು. ಈ ಕ್ರೇಟರ್ ಇವತ್ತು ಸ್ಪಷ್ಟವಾಗಿ ಕಾಣೋದಿಲ್ಲ. ಅರ್ಧ ಸಮುದ್ರದ ಕೆಳಗೆ, ಅರ್ಧ ಭೂಮಿಯೊಳಗೆ. ಕೆಲವರು ಹೇಳ್ತಾರೆ, ಸ್ವಲ್ಪ ಬಲಕ್ಕೆ ಅಥವಾ ಎಡಕ್ಕೆ ಬಿದ್ದಿದ್ರೆ ಅಥವಾ ಕೆಲವು ನಿಮಿಷ ತಡವಾಗಿದ್ರೆ ಇವತ್ತು ಡೈನೋಸರ್ಗಳು ಜೀವಂತವಾಗಿರಬಹುದಿತ್ತು.